ಹೊನ್ನಳ್ಳಿ ಗ್ರಾಮದಲ್ಲಿ ಟ್ಯಾಪ್ಸ್ ಕಂಪ್ಲೀಟ್ ಆಗಿ ಇನ್ನು ಮನೆ ಕನೆಕ್ಷನ್ಸ್ ಕಂಪ್ಲೀಟ್ ಆಗಿಲ್ಲ. ಆಮೇಲೆ ಟ್ಯಾಪ್ಸ್ ಕನೆಕ್ಷನ್ಸ್ ಬಾಕಿ ಇದೆ. ಸ್ಟ್ಯಾಂಡ್ ಪೋಸ್ಟ್ ಅದು ಬಣ್ಣ ಹಚ್ಚಿಲ್ಲ, ಅದು ಅರ್ಧಂಬರ್ಧ ಕೆಲಸ ಆಗಿದೆ ಅಂತ ಹೇಳ್ತಾರೆ. ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದ್ದು ಇನ್ನೂ ಪೂರ್ಣಗೊಂಡಿರುವುದಿಲ್ಲ, ಬಾಕಿ ಇರುತ್ತೆ. ಹೊಸ ಕೊಳವೆ ಬಾವಿ ಕೊರೆಸಿರುವುದಿಲ್ಲ. ಓವರ್ ಹೆಡ್ ಟ್ಯಾಂಕ್ ರೆಸ್ಟೋರೇಷನ್ ಕಾಮಗಾರಿ ಕೂಡ ಪ್ರಾರಂಭವಾಗಿರುವುದಿಲ್ಲ. ಅದಾದ್ಮೇಲೆ ಹೊನ್ನಳ್ಳಿ ಆದ್ಮೇಲೆ ಗುಡ್ಡಳ್ಳಿ ಬರುತ್ತೆ. ಗುಡ್ಡಳ್ಳಿಯಲ್ಲಿ 50,000 ಲೀಟರ್ ಸಾಮರ್ಥ್ಯದ ಹೊಸ ಓವರ್ ಹೆಡ್ ಟ್ಯಾಂಕ್ ಕಾಮಗಾರಿಯು 80% ಪೂರ್ಣಗೊಂಡಿದ್ದು ಹೊಸ ಕೊಳವೆ ಬಾವಿ ಕೊರೆಸಿರುವುದಿಲ್ಲ. ಟ್ಯಾಪ್ಸ್ ಕನೆಕ್ಷನ್ಸ್ ಪೂರ್ಣವಾಗಿ ಕಲ್ಪಿಸಿರುವುದಿಲ್ಲ. ಟ್ಯಾಪ್ಸ್ ಅಳವಡಿಕೆಗೆ ಬಾಕಿ ಇರುತ್ತೆ ಹಾಗೂ ಟ್ಯಾಪ್ಸ್ಗೆ ಕಲರ್ ಪೇಂಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪೈಪ್ಲೈನ್ ಕಾಮಗಾರಿ ಕೂಡ ಸರಿಯಾಗಿ ಕಂಪ್ಲೀಟ್ ಆಗಿಲ್ಲ. ಅದಾದ್ಮೇಲೆ ಕವರ್ಗಾನಹಳ್ಳಿಯಲ್ಲೂ ಕೂಡ ಲಿಮಿಟೆಡ್ ಕಂಪ್ಲೀಟ್ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ರೆಸ್ಟೋರೇಷನ್ ಪೂರ್ಣ ಆಗಿರುತ್ತೆ. ಹೊಸ ಕೊಳವೆ ಬಾವಿ ಕೊಡಿಸಿಲ್ಲ. ರೆಸ್ಟೋರೇಷನ್ ಕಾಮಗಾರಿ ಕೂಡ ಪೂರ್ಣಗೊಂಡಿಲ್ಲ. ಪೈಪ್ಲೈನ್ ಕಾಮಗಾರಿ ಟ್ಯಾಪ್ ಸಂಪರ್ಕ ಪೂರ್ಣಗೊಂಡಿರುತ್ತೆ. 2 ಕೆಲಸ ಆಗಿದೆ ಸರ್ ಕವರ್ಗಾನಹಳ್ಳಿಯಲ್ಲಿ. ಒಂದು ಓವರ್ ಹೆಡ್ ಟ್ಯಾಂಕ್ ಆಗಿದೆ, ಇನ್ನೊಂದು ಪೈಪ್ಲೈನ್ ಟ್ಯಾಪ್ಸ್ ಕನೆಕ್ಷನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸರ್. ಹೊಸ ಕೊಳವೆ ಬಾವಿ 1200 ಅಡಿ ಕೊಳೆದಿದ್ದು ವಿಫಲ ಆಗಿದೆ. ಮುಖ್ಯ ಕೊಳವೆ ಪೈಪ್ಲೈನ್ ಕಾಮಗಾರಿ ಮುಗಿದಿದ್ದು ಆದರೆ ಸರ್ಕಾರಿ ಕೊಳವೆ ಭಾಗ ಆಗಿರುವುದಿಲ್ಲ. ಮನೆಗೆ ಕನೆಕ್ಟಿಂಗ್ ಆಗಿಲ್ಲ ಅಂತ ಹೇಳ್ತಾರೆ ಸರ್. ಟ್ಯಾಪ್ ಕನೆಕ್ಷನ್ಸ್ ಪೈಪ್ಲೈನ್ ಕನೆಕ್ಷನ್ಸ್ ಆಗಿಲ್ಲ. ಓವರ್ ಹೆಡ್ ಟ್ಯಾಂಕು ಇನ್ನು ಕೆಲಸನೇ ಶುರುವಾಗಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಮಾರ್ಸಂದ್ರ ಸರ್ಕಾರಿ ಶಾಲೆಗೆ JJM ಯೋಜನೆ ಅಡಿ ನಳ ಸಂಪರ್ಕವನ್ನು ಟ್ಯಾಪ್ ಕನೆಕ್ಷನ್ಸ್ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ ಬಳಿ ಚೇಂಬರ್ ಅಳವಡಿಕೆ ಸರಿಪಡಿಸಿಕೊಳ್ಳಲು ಸೂಚಿಸಲಾಗಿದೆ. ನಮ್ಮ ಹುಡುಗರು ಪಂಚಾಯತ್ ಹ್ಯಾಂಡ್ ಓವರ್ ಆಗಿರೋದು ಸರ್. ಓವರ್ ಹೆಡ್ ಟ್ಯಾಂಕ್ ಇಲ್ಲ. ಅದಾದ್ಮೇಲೆ ನೆನ್ನಲ್ಲಿ ಹೋದಾಗ JJM ರಸ್ತೆ ಕಾಮಗಾರಿ ಆಗಿದೆ, ಕೊಳವೆ ಬಾವಿ ಆಗಿಲ್ಲ, ಪೈಪ್ಲೈನ್ ಆಗಿದೆ. ಓವರ್ ಹೆಡ್ ಟ್ಯಾಂಕು ಆಗಿಲ್ಲ ಮೇಡಮ್. ನನ್ನಲ್ಲಿಗೆ ಮತ್ತೆ ಟ್ಯಾಪ್ ಕನೆಕ್ಷನ್ ಪೂರ್ಣಗೊಂಡಿಲ್ಲ. ಇನ್ನ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ ಮೇಡಮ್. ಕೂಳೂರು ಅರ್ಧ ವಿಲೇಜ್ ಬಾವಿ ಇಲ್ಲ ಮೇಡಮ್. ಮತ್ತೆ ಪೈಪ್ಲೈನ್ ಅರ್ಧ ಹಳ್ಳಿಗೆ ಹಾಕಿರ್ತಾರೆ ಮೇಡಮ್. ಓವರ್ ಹೆಡ್ ಟ್ಯಾಂಕು ಅದು ಪೂರ್ಣಗೊಂಡಿಲ್ಲ ಮೇಡಮ್. 50% ಆಗಿದೆ. JJM ಆಗಿದೆ, ಕೊಳವೆ ಬಾವಿ ಆಗಿದೆ, ಪೈಪ್ಲೈನ್ ವರ್ಕ್ ಆಗಿದೆ, ಓವರ್ ಹೆಡ್ ಟ್ಯಾಂಕ್ ಕೂಡ ಆಗಿದೆ. ಇಲ್ಲಿ ದುರಸ್ತಿ ಆಗಿದೆ, ಹೊಸದಲ್ಲ ದುರಸ್ತಿ ಆಗಿದೆ. ಸೊ ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಆಗಿದೆ. ಪಾಕನಹಳ್ಳಿಯಲ್ಲೂ ಸೇಮ್. ಬೋರ್ವೆಲ್ ಒಂದು ಕರೆದಿಲ್ಲ ಅಂದ್ರೆ ಕಾಮಗಾರಿ ಆಗಿದೆ. ಏನು ಬೋರ್ವೆಲ್ ಗೊತ್ತಿಲ್ಲ ಸರ್, ಬೋರ್ವೆಲ್ ಒಂದು ಗೊತ್ತಿಲ್ಲ. ರಸ್ತೆ ಕಾಮಗಾರಿ ಆಗಿದೆ, ಪೈಪ್ಲೈನ್ ಕಾಮಗಾರಿ ಆಗಿದೆ. ಆಮೇಲೆ ಓವರ್ ಹೆಡ್ ಟ್ಯಾಂಕ್ ದುರಸ್ತಿ ಮಾಡಿದ್ದಾರೆ ಸರ್, ಹೊಸದಲ್ಲ. ಸೊ ಆಗಿದೆ, ಅದು ಕೂಡ ಬಂದ ಸರ್. JJM ವರ್ಕ್ ಕಂಪ್ಲೀಟ್ ಆಗಿಲ್ಲ ಸರ್. ಬೋರ್ವೆಲ್ ಕೊಟ್ಟಿದ್ದಾರೆ, ಪೈಪ್ಲೈನ್ ಕಂಪ್ಲೀಟ್ ಆಗಿಲ್ಲ. ಚಿಕ್ಕ ವಿಲೇಜಸ್ ಕಾಮನ್ ಮೇಡಮ್. ಅದಕ್ಕೆ ನೀವು ತಕ್ಷಣ ನೀವು ಸಬ್ ಡಿಸ್ಟ್ರಿಕ್ಟ್ ನೀವು ಅಷ್ಟೇ ತಕ್ಷಣ ಕಾಂಕ್ರೀಟ್ ಹಾಕ್ಬೇಡಿ. ಪೈಪ್ಲೈನ್ ಆಮೇಲೆ ಒಂದೊಂದು ಸೆಟ್ಲ್ ಆಗಲಿ ಪೈಪ್ಲೈನ್ ಕೂಡ ಪೂರ್ಣ ಆಗಿದೆ. ಪಂಪು ಮೋಟರು ಅಳವಡಿಸಿಲ್ಲ. ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಿರುವುದಿಲ್ಲ. ಬಾರ್ಡರ್ ಈ ಕಡೆ ಪಂಚಾಯತಿನ ಮುಂದೆ ಹೋದಾಗ ಕಡಗಂಪಲ್ಲಿ ಗ್ರಾಮ
ಕಾಮಗಾರಿ ಕೊಳವೆ ಬಾವಿ ಕೊರೆಸಿದೆ, ಪೈಪ್ ಲೈನ್ ಅಪೂರ್ಣ ಆಗಿದೆ, ಪಂಪು ಮೋಟ್ರು ಅಳವಡಿಸಿರುವುದಿಲ್ಲ, ಓವರ್ ಹೆಡ್ ಟ್ಯಾಂಕ್ ಕೂಡ ಅಪೂರ್ಣ. ಕಡದಂಪಲ್ಲಿ ಅಪೂರ್ಣ ಆಗಿದೆ, ಪೈಪ್ ಲೈನ್ ಅಪೂರ್ಣ ಆಗಿದೆ, ಪಂಪು ಮೋಟ್ರು ಅಳವಡಿಸಿರುವುದಿಲ್ಲ, ನಲ್ಲಿ ಕೂಡ ಅಳವಡಿಸಿರುವುದಿಲ್ಲ. ಕಡದಂಪಲ್ಲಿ ಪ್ರಾಬ್ಲಮ್ ಇದೆ ಸರ್. 3-4 ಯಾಕಾಗುತ್ತೆ, ಅದಕ್ಕೆ ಇದು ಸೆಂಟ್ರಲ್ದು ಮತ್ತೆ ಸ್ಟೇಟ್ದು ಕಾಸ್ಟ್ ಶೇರಿಂಗ್ ಅಲ್ಲಿ ಆಗ್ತಾ ಇರೋದು. ಆಲ್ಮೋಸ್ಟ್ ನಮ್ಮ ಸರ್ಕಾರದ್ದು ಏನು ಅಮೌಂಟ್ ಇದೆ 45% ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ, 45% ಸೆಂಟ್ರಲ್ ಗೌರ್ಮೆಂಟ್ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಅಲ್ಲಿ ಅದು ಮುಂದಕ್ಕೆ ಆಗುತ್ತೆ. ಅದು ಸ್ಟೇಟೇ ಕೊಡ್ತಾ ಇದೆ 10%. ಇದು ಕಾನ್ಸೆಪ್ಟ್, ಇದು ನಿಮ್ಗೆ ಅರ್ಥ ಆಗಲಿ ಅಂತಾನೆ ನಾವು ಈ ಮೀಟಿಂಗ್ ನಾನು ಕೂಡ ಕರೆದಿರೋದು. ಆಮೇಲೆ ಈಗ ಕಮಿಟಿಯಲ್ಲಿ ಮೇಡಮ್ ಈಗ ಯಾವ್ದಾದ್ರು OST ಬಿಟ್ಟೋಗಿದೆ ಅದನ್ನ ಸೇರಿಸ್ಬೋದು. OST ಪೈಪ್ ಲೈನ್ ಬಿಟ್ಟೋಗಿರೋದು ನೀವು ಈಗ ಮೀಟಿಂಗ್ ಕರೀತಿರಲ್ಲ, 15 days ಅಲ್ಲಿ ಇದೆ ಟೈಮ್. ಮೀಟಿಂಗ್ ಕರ್ಕೊಂಡು ಎಲ್ಲವನ್ನೂ ನಮ್ಮ ನಾವು ನಿಮ್ಮನ್ನ ಆಮೇಲೆ ತುಂಬಾ ಕೆಲಸ ಕೊಡ್ತೀವಿ, ಅರ್ಥ ಮಾಡ್ಕೊಂಬಿಡಿ. ಆಮೇಲೆ ಇಲ್ಲ ಅಲ್ಲ ಸರ್, ಇಲ್ಲ ಅಂದ್ರೂ ಏನೇನ್ ಕೆಲಸ ಬಾಕಿ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಪ್ರತಿ ಹಳ್ಳಿಯಲ್ಲೂ ಒಂದು ಮೆಂಬರ್ ಯಾವಾಗ ಮಾತಾಡ್ತಾರೆ, ಅಲ್ಲಿ ಗ್ರಾಮಸ್ಥರು ಎಲ್ಲಿ ನಿಮ್ಮನ್ನ ಕರೆಸ್ತಾರೆ ನಮ್ಮನ್ನ ಕರೆಸ್ತಾರೆ ಅನ್ನೋ ಕಾನ್ಶಿಯಸ್ ಯಾರಿಗಿರುತ್ತೆ. ಇನ್ನೂ ಒಂದು 20 days ಎಕ್ಸ್ಟೆನ್ಷನ್ ಪೀರಿಯಡ್ ಇದೆ. ಏನಕ್ಕೆ? ಕಾಮಗಾರಿಗೆ ಎಲ್ಲಿ ಪೈಪ್ ಲೈನ್ ಅವಶ್ಯಕತೆ ಇದೆ, ಓವರ್ ಹೆಡ್ ಟ್ಯಾಂಕ್ಸ್ ಅವಶ್ಯಕತೆ ಇದೆ, ಮನೆಗಳು ಬಿಟ್ಬಿಟ್ಟಿದ್ದಾರೆ, ಬೋರ್ವೆಲ್ಸ್ ಆಗಿಲ್ಲ, ಎಲ್ಲಿ ಬೋರ್ವೆಲ್ಸ್ ಬಿಟ್ಟು ಬರೀ ಪೈಪ್ ಲೈನ್ ಮಾಡ್ಕೊಂಡು ಹೋಗಿದ್ದೀವಿ ಅಂತವೆಲ್ಲರೂ ಈಗ ಸೇರ್ಸಕ್ ಅವಕಾಶ ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಡಿ. ಯಾರೋ ಸೇರ್ಸಕ್ಕಾಗಲ್ಲ, ನಿಮ್ಮ ಕನ್ಸರ್ನ್ ಕೂಡ ಇಲ್ಲಿ ಇರ್ಬೇಕಾಗತ್ತೆ. ಸೊ ಇನ್ನೊಂದು ಹೋಮ್ವರ್ಕ್ ನೀವು 15-20 days ಒಳಗಡೆ ಮಾಡ್ಬೇಕಾಗುತ್ತೆ. ವೆಂಕಸಂದ್ರ ಪಂಚಾಯತ್ ಇದ್ರದ್ದು ಪ್ರೋಗ್ರೆಸ್ ರಿವ್ಯೂ ಇತ್ತು. ಅವ್ರಿಗೂ ಈಗ 3 ಗಂಟೆಗೆ ಮತ್ತೆ ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಮೇಡಮ್ ಮಿಷನ್ದು ಪ್ರೋಗ್ರೆಸಿವ್ ಮೀಟಿಂಗ್ ಇದು. ಎಷ್ಟು ಹಳ್ಳಿಗಳಲ್ಲಿ ಇದು ಪೈಪ್ಲೈನು ಮತ್ತು ಟ್ಯಾಪ್ ಕನೆಕ್ಷನ್, ಹೌಸ್ ಟು ಹೌಸ್ ಕನೆಕ್ಷನ್ದು ಎಷ್ಟು ಕೆಲಸ ಪ್ರಗತಿಯಲ್ಲಿದೆ, ಇನ್ನೂ ಎಷ್ಟು ಬಾಕಿ ಇದೆ ಅನ್ನುವಂಥದ್ದೆಲ್ಲ ಇವತ್ತು ಪ್ರಗತಿ ಪರಿಶೀಲನೆ ಅಂತ ಮಾಡಿದ್ದು. ಅದರಲ್ಲಿ ನಮ್ಮ KGF ಕ್ಷೇತ್ರದ್ದು 196 ಹಳ್ಳಿಗಳಿಗೆ ಮನೆ ಮನೆಗೆ ಗಂಗಾ ಅನ್ನುವಂಥ ಯೋಜನೆನ ಇಂಪ್ಲಿಮೆಂಟ್ ಮಾಡುವಂಥದ್ದು ಒಂದು ಇದು ಯೋಜನೆ ಇದು. ಇದರಲ್ಲಿ 87 ಹಳ್ಳಿಗಳು ಕಂಪ್ಲೀಟ್ ಆಗಿದೆ ಅಂತಂದ್ಬಿಟ್ಟು, ಮತ್ತು ಅದರಲ್ಲಿ ಇನ್ನೂ 22 ಹಳ್ಳಿಗಳು ಕಂಪ್ಲೀಟ್. ಅಂದರೆ 22 ಹಳ್ಳಿಗಳು ಯಾವ ರೀತಿ ಕಂಪ್ಲೀಟ್ ಅಂದರೆ ಟ್ಯಾಪ್ ಕನೆಕ್ಷನ್, ಮನೆಗೂ ಟ್ಯಾಪ್ ಕನೆಕ್ಷನ್ಸ್ ಆಗಿರುವಂಥದ್ದು. ಅದರ ಜೊತೆಯಲ್ಲಿ ಬೋರ್ವೆಲ್ಸ್ ಆ ಹಳ್ಳಿಗೆ, ಪ್ರತಿ ಹಳ್ಳಿಗೂ ಒಂದು ಬೋರ್ವೆಲ್ಗೆ ಡ್ರಿಲ್ ಮಾಡಿದಾಗ ಅದು ನೀರು ಸಕ್ಸಸ್ ಆಗಿರುವಂಥದ್ದು, ಓವರ್ ಹೆಡ್ ಟ್ಯಾಂಕ್ ಮಾಡಿರುವಂಥದ್ದು, ರೆಸ್ಟೋರೇಷನ್ ಆಗಿರುವಂಥದ್ದು. ಈ 4 ಸ್ಟೇಜಸ್ ಕಂಪ್ಲೀಟ್ ಆಗಿದೆ. ಆ ಕಂಪ್ಲೀಟ್ ಆಗಿರುವಂಥ ಸ್ಟೇಜಸ್ನ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಧಿಕೃತವಾಗಿ. ಆಮೇಲೆ ಅದನ್ನು ಟೆಸ್ಟಿಂಗ್ ಮಾಡಿ ಎಲ್ಲೂ ಲೀಕೇಜ್ ಆಗ್ತಾ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಟೆಸ್ಟಿಂಗ್ ಮಾಡಿ. ಸೊ ಈ ಥರದ್ದು ಒಂದು ಇದು ಯೋಜನೆಯ ಒಂದು ಉದ್ದೇಶ ಕೂಡ ಆಗಿದೆ. ಸೊ ಇದು ನಾವು ಈಗ ಜನರಲ್ಲಿ ಒಂದು ಆತಂಕ ಇದೆ, ಇವರು ಎಲ್ಲ ಮನೆಗೂ ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಡುವಾಗ ಇದನ್ನು ಮೀಟರ್ಸ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಥರದ್ದು ಒಂದು ಗೊಂದಲ ಇದೆ ಪ್ರತಿಯೊಬ್ಬರಲ್ಲೂ. ಖಂಡಿತ ಎಲ್ಲರಿಗೂ ಸಮಾನವಾಗಿರುವಂಥ ಇದನ್ನು ಕೊಡಬೇಕು ಅಂತಂದ್ಬಿಟ್ಟು, ಅಂದರೆ ಎಲ್ಲರಿಗೂ ಕೂಡ ನೀರನ್ನು ಯೋಗ್ಯವಾಗಿ ಮತ್ತು ಸಮಾನವಾಗಿ ಹಂಚಿಕೆ ಮಾಡಬೇಕು ಅನ್ನೋವಂಥ ಒಂದು ಕನಸನ್ನಿಂದ ಮಾತ್ರನೇ ನಾವು ಮೀಟರ್ನ ಅಳವಡಿಸ್ತಾ ಇರುವಂಥದ್ದು. ಅದಕ್ಕೆ ಯಾವುದೇ ಒಂದು ಚಾರ್ಜಸ್ನ ಸರ್ಕಾರ ಮಾಡಲ್ಲ. ಬರೋವಂಥ ದಿನಗಳಲ್ಲೂ ಪ್ರತಿ ಮನೆಗೂ ನೀರಿನ ಸಂಪರ್ಕ ಇದೆಯಾ, ಪ್ರತಿ ಮನೆಯೂ ನೀರನ್ನ ಬಳಕೆ ಮಾಡಿದೆಯಾ ಅನ್ನೋವಂಥ ಒಂದು ವಿಚಾರಕ್ಕೆ ಮಾತ್ರನೇ ಅವ್ರಿಗೆ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇರುವಂಥದ್ದು ಕೂಡ, ಬೇರೆ ಏನೂ ಉದ್ದೇಶ ಇಲ್ಲ. ಇದು ಸರ್ಕಾರದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಾಸ್ಟ್ ಶೇರಿಂಗಲ್ಲಿ ಈ ಪ್ರಾಜೆಕ್ಟ್ ಆಗ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್ 45%, ಸೆಂಟ್ರಲ್ ಗೌರ್ಮೆಂಟ್ 45% ಕಾಸ್ಟ್ ಶೇರಿಂಗಲ್ಲಿ ಪ್ರತಿ ಮನೆಯಲ್ಲೂ ಈ ಥರ. ನಮ್ಮದೆಲ್ಲ ಈ ಕಡೆ ಯಾವುದು ನದಿಗಳ ಜೋಡಣೆ ಇಲ್ಲದೆ ಇರುವಂಥ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಫೇಸ್ 3 ಇದನ್ನು ತಗೊಂಡಿರೋದು, ಫೇಸ್ 3-4 ತಗೊಂಡಿದ್ದಾರೆ. ಫೇಸ್ 1, 2 ತಗೊಂಡಿಲ್ಲ. ಫೇಸ್ 3 ಮತ್ತೆ ನೆಕ್ಸ್ಟ್ 4 ನಮ್ಮೆಲ್ಲ ವಿಲೇಜಸ್ನು ಕವರ್ ಮಾಡ್ತಾರೆ. ಯಾರಿಗೂ ಆತಂಕ ಬೇಡ, ಯಾರೇ ಆಗಲಿ ಮೀಟರ್ ಹಾಕ್ಕೊಳ್ಳಿ. ನಿಮ್ಮ ಮನೆಗೆ ನೀರು ಬರ್ತಾ ಇದೆಯಾ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ಮೀಟರು, ಏನೂ ಚಾರ್ಜ್ ಮಾಡೋದಕ್ಕಲ್ಲ.
ಸರ್ಕಾರದ ಯೋಜನೆ ಇದು. ಸರ್ಕಾರದ ಅನುದಾನದಲ್ಲಿ ಪ್ರತಿ ಮನೆಗೂ ಕನೆಕ್ಷನ್ಸ್ನ ಕೊಟ್ಟಿರೋದು, ಪಂಚಾಯತಿಯಿಂದ ಅಲ್ಲ ಅಥವಾ ಇನ್ಯಾರೋ ಮೆಂಬರ್ಸ್ ಗೊತ್ತೋ ಗೊತ್ತಿಲ್ಲದೆ ಅದ್ರ ಬಗ್ಗೆ ಯಾವ ರೀತಿ ತಿಳುವಳಿಕೆ ಮೂಡಿಸ್ತಾ ಇದ್ದಾರೋ ಗೊತ್ತಿಲ್ಲ. ಸರ್ಕಾರದ ಯೋಜನೆ ಇದು. 50% ಸೆಂಟ್ರಲ್ ಗೌರ್ಮೆಂಟು, 50% ಸ್ಟೇಟ್ ಗೌರ್ಮೆಂಟ್ ಕಾಸ್ಟ್ ಶೇರಿಂಗಲ್ಲಿ ಮಾಡಿರೋದು. ಯಾರಿಗೂ ಕೂಡ ಅದ್ರದ್ದು ನೀರು ಬಳಸ್ತಾ ಇದ್ದೀವಿ ಅಂತ ಅದಕ್ಕೇನೋ ದುಡ್ಡು ಕಟ್ಟಬೇಕಾಗತ್ತೆ, ಜಾಸ್ತಿ ಬಿಲ್ ಬರುತ್ತೆ ಅನ್ನೋಂಥ ಆತಂಕ ಬೇಡ. ಫ್ರೀ ನೀರು ಫ್ರೀ ಆಫ್ ಕಾಸ್ಟ್ ಅಂತ ಕೊಡ್ತಾರೆ. ಯಾರು ಬರ್ಬೇಡ राम कल मेरे वहाँ ये बराबर ये बराबर ಬಿಲ್ಡಿಂಗ್ सुरेश की बिल्डिंग है छिलदाल गति जरा साइड में सीमेंट है नहीं उस साइड छोड़िए ಪೊಲೀಸರು ಬಂದಿದ್ದಾರೆ. ಸರ್ ಇದು ಬಿಲ್ಡಿಂಗು ಈ ಮೇಲೆ ಇದೆ ಬ್ಯಾಲೆನ್ಸ್, ಅದು ಈ ಥರನೇ ಬಿಟ್ಬಿಟ್ರೆ ಇದು ಲೂಸ್ ಆಗ್ತದೆ, ಇದಕ್ಕೆ ಡೇಂಜರ್ ಆಗುತ್ತೆ. ಅದಕ್ಕೆ ಅದನ್ನ ಬೆಳೆಸ್ಬೇಕು. ಅದು ಫಸ್ಟ್ ಅದು ಐಡಿಯಾ ಆಗ್ತದೆ ಏನಾಯ್ತು ಟೆಕ್ನಿಕಲ್ ಆಗಿ. ಹೌದಾ? ಇಲ್ಲ ಅದು நீங்கள் உஷாராக பார்த்து மேலே மேலே பேலன்ஸ் ஆகிட்டு வீட்டிலேருந்து யாரும் இருக்காதீங்க, கொஞ்சம் நீங்கள் சேஃப் ஆகிடுங்க. ஏன்னா எந்த நேரத்தில் இப்படி விழுந்துச்சுனாக்கா அது ಫಸ್ಟ್ ಫ್ಲೋರ್ ಬರಬೇಕಂತ ಸರ್. ಈ ಕಡೆ ಆ ಬಿಲ್ಡಿಂಗ್